ನಮಸ್ಕಾರ. ಜನಕನ್ನಡ ವಾಹಿನಿಗೆ. ಬಾಂಗ್ಲಾ ಹಿಂದೂಗಳ ಮೇಲೆ ದೌರ್ಜನ್ಯ, ಬೃಹತ್ ಪ್ರತಿಭಟನೆ, ವಿವಿಧ ಮಠಾಧೀಶರು ಗಣ್ಯರು ಭಾಗಿ, ದೌರ್ಜನ್ಯ ನಿಲ್ಲಿಸಲು ಆಗ್ರಹ ಮತ್ತು ಪಂಜಿನ ಮೆರವಣಿಗೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಸದ್ಭಾವ ವೇದಿಕೆಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಾಂಗ್ಲಾ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು, ಜಿಹಾದಿ ಮಾನಸಿಕತೆ ತೊಲಗಲಿ, ಹಿಂದೂಗಳೇ ಭಾರತ ನಿಮ್ಮೊಂದಿಗಿದೆ ಎಂಬ ಸಂದೇಶವನ್ನು ಪ್ರತಿಭಟನಾ ಸಭೆ ಸಾರಿತು. ಹುಬ್ಬಳ್ಳಿಯ 3,000 ಮಠದ ಮೈದಾನದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ನಂತರ ಪಂಜಿನ ಮೆರವಣಿಗೆ ನಡೆಸಲಾಯಿತು. ದಾಜಿವಾನ್ಪೇಟ್, ಸಂಗೊಳ್ಳಿ ರಾಯಣ್ಣ ವೃತ್ತ ಸೇರಿದಂತೆ ಮತ್ತಿತರ ಪ್ರಮುಖ ರಸ್ತೆಗಳಲ್ಲಿ ಈ ಮೆರವಣಿಗೆ ಸಾಗಿತು. ಬಳಿಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಸದ್ಭಾವ ವೇದಿಕೆಯ ಸಂಯೋಜಕ ಶಂಕರಣ್ಣ ಮುನ್ನವಳ್ಳಿ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು. ಹಿಂದೆ ಅಲ್ಲಿನ ಪ್ರಧಾನಿ ಹಸೀನ್ ಶೇಖ್ ಅವರು ಉತ್ತಮ ಆಡಳಿತ ನಡೆಸುತ್ತಿದ್ದರು. ಈಗ ದುಷ್ಟ ಶಕ್ತಿಗಳು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಯಾವತ್ತೂ ಧರ್ಮ ಗೆಲ್ಲಲಿ ಎಂದು ಹೇಳಿದರು. ಇಸ್ಕಾನ್ ರೋಜಿ ಲೋಚನ್ದಾಸ್ ಮಾತನಾಡಿದರು. ಈ ವೇಳೆ ರುದ್ರಾಕ್ಷಿ ಮಠದ ಬಸವಲಿಂಗ ಶ್ರೀ, ಕುಂದಗೋಳದ ಕಲ್ಯಾಣಪುರದ ಮಠದ ಬಸವಣ್ಣಜ್ಜ ಮಹಂತದೇವರು, ಹರೀಶ್, ಬಾಲಕೃಷ್ಣ ಕಲಬುರ್ಗಿ, ಭಾಸ್ಕರ್ ಜಿತುರಿ, ಉದ್ರಾಮ್ ಪ್ರಜಾಪತ್, ರಾಮ್ಸಿಂಗ್ ರಜಪೂತ್, ವಿಜಯ್ ವರ್ಣೇಕರ್, ಮಹದೇವ್ ಕರ್ಮರಿ, ಸುಭಾಷ್ ಸಿಂಗ್ ಜಮಾದಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜಾತಿ ಮತಭೇದವನ್ನು ಮರೆತು ಎಲ್ಲರೂ ಒಂದಾಗಿದ್ರೆ ಯಾರು ಕೂಡ ನಮ್ಮಲ್ಲಿ ಕಣ್ಣ ಎತ್ತಿ ನೋಡ್ಲಿಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ ಮಿತ್ರರೇ. ಅದಕ್ಕಾಗಿ ಹೆಚ್ಚು ಮಾತನಾಡುವಂತ ಸಂದರ್ಭ ಅಲ್ಲ. ನನ್ನ ವಿಶೇಷ ವಿನಂತಿ, ಕಾಳಜಿ ಅಂತಂದ್ರೆ ಜನಪ್ರತಿನಿಧಿಗಳಾದವರು ಹೇಗಿರಬೇಕು ಅಂತಂದ್ರೆ, ಜನಪ್ರತಿನಿಧಿ 5 ವರ್ಷದ ನಂತರ ಜನರ ಮನೆ ಬಾಗಿಲಿಗೆ ಓಟು ಕೇಳೋ ಪರಿಸ್ಥಿತಿ ಒಳಗೆ ಇರಬಾರ್ದು. ಜನರೇ ನಿಲ್ಲುವಂತ ಜನರೇ ಅವನ್ನ ನಿಂತು ಗೆಲ್ಲಿಸುವಂತ ಜನಪ್ರತಿನಿಧಿಗಳಾಗಿ ಕಾರ್ಯವನ್ನ ಮಾಡಿದರೆ ಉಪನಗರಗಳ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಅಮಾನುಷವಾಗಿ ನಡೆಸಿಕೊಳ್ಳುವಂತ ಮಾನಸಿಕತೆ ಯಾವುದಾದ್ರೂ ಇದ್ರೆ ಅದು ಜಿಹಾದಿ ಮಾನಸಿಕತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ मैं श्री राजीव लोचनदास जी से विनती करता हूं कि वो उनके विचार प्रस्तुत करें.